ಕನ್ನಡ ವಿಸ್ಡಮ್ ಮಾಸ್ಟರ್ಗೆ ಸ್ವಾಗತ. ಮಹಾಭಾರತದ ಮಹಾಕಾವ್ಯದಲ್ಲಿ ಎಷ್ಟೋ ಶ್ರೇಷ್ಠ ಪಾತ್ರಗಳಿವೆ ಅಲ್ವಾ? ಆದರೆ ಅವರಲ್ಲಿ ಒಬ್ಬ ಮಾತ್ರ ತನ್ನ ಅಪಾರವಾದ ಶಕ್ತಿ ಮತ್ತು ಅಚಲವಾದ ನಿಷ್ಠೆಗೆ ಎದ್ದು ಕಾಣ್ತಾನೆ. ಅವನೇ ಭೀಮ. ಸರಿ, ಬನ್ನಿ ಅವನ ಕಥೆಯೊಳಗೆ ಇಳಿದು ನೋಡೋಣ. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಭೀಮನ ಸಂಪೂರ್ಣ ಕಥೆಯನ್ನು ನೋಡಲಿದ್ದೇವೆ. ಅವನ ದಿವ್ಯ ಜನನದಿಂದ ಹಿಡಿದು ಅವನು ಬಿಟ್ಟು ಹೋದ ಪರಂಪರೆಯವರೆಗೂ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಭೀಮ ಅಂದ್ರೆ ಎರಡನೇ ಪಾಂಡವ. ಅವನು ಹುಟ್ಟಿದ್ದು ಕುಂತಿಗೆ, ಆದ್ರೆ ಅವನ ತಂದೆ ಸಾಕ್ಷಾತ್ ವಾಯುದೇವ ಅಂದ್ರೆ ಗಾಳಿಯ ದೇವ್ರು. ಇದೇ ಕಾರಣಕ್ಕೆ ಹುಟ್ಟಿನಿಂದಲೇ ಅವನಲ್ಲಿ ಮನುಷ್ಯ ಸಹಜವಲ್ಲದ ಒಂದು ಅಸಾಧಾರಣ ಶಕ್ತಿಯಿತ್ತು. ಅವನ ಹೆಸರೇ ಅವನ ಸ್ವಭಾವವನ್ನ ಹೇಳುತ್ತೆ. ಭೀಮ ಅಂದ್ರೆ ಸಂಸ್ಕೃತದಲ್ಲಿ ಭಯಾನಕ ಅಥವಾ ಭೀಕರ ಅಂತ. ಅಷ್ಟೇ ಅಲ್ಲ, ಅವನಿಗೆ ಇನ್ನೊಂದು ಹೆಸರಿತ್ತು, ವೃಕೋದರ ಅಂದ್ರೆ ತೋಳದ ಹೊಟ್ಟೆಯವನು ಅಂತ. ಯಾಕಂದ್ರೆ ಅವನ ಹಸಿವು ಅಷ್ಟೊಂದು ಜಾಸ್ತಿ ಇತ್ತು. ನೋಡಿ, ಈ ಹೆಸರುಗಳು ಅವನ ಇಡೀ ಜೀವನದ ಕಥೆಯನ್ನೇ ಸೂಚಿಸುವಂತಿವೆ ಅಲ್ವಾ? ಆದ್ರೆ ಅವನ ಈ ಅದ್ಭುತ ಶಕ್ತಿ ಹುಟ್ಟಿನಿಂದ ಮಾತ್ರ ಬಂದಿದ್ದಲ್ಲ. ಅವನ ಬಾಲ್ಯದ ಒಂದು ದ್ವೇಷ ಅವನ ಜೀವವನ್ನೇ ತೆಗೆಯೋ ಹಂತಕ್ಕೆ ತಂದಿತ್ತು. ಆದ್ರೆ ಅದೇ ಘಟನೆ ಅವನನ್ನೊಬ್ಬ ದಂತಕಥೆಯನ್ನಾಗಿ ಮಾಡಿಬಿಡ್ತು. ಯಾಕಂದ್ರೆ ಅವನ ಸೋದರ ಸಂಬಂಧಿ ದುರ್ಯೋಧನನ್ಗೆ ಭೀಮನ ಶಕ್ತಿ ಅಂದ್ರೆ ಸಖತ್ ಅಸೂಯೆ. ಹೇಗಾದು ಮಾಡಿ ಅವನನ್ನ ಮುಗಿಸ್ಬೇಕು ಅಂತ ಸಂಚು ರೂಪಿಸ್ತಾನೆ. ದುರ್ಯೋಧನ ಉಪಾಯವಾಗಿ ಭೀಮನಿಗೆ ವಿಷ ಕೊಟ್ಟು ಗಂಗಾ ನದಿಗೆ ಎಸ್ಸಿತಾನೆ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಭೀಮ ನದಿಯ ಆಳದಲ್ಲಿ ನಾಗಗಳ ಲೋಕವನ್ನ ತಲುಪ್ತಾನೆ. ನೋಡಿ, ಅಲ್ಲಿನ ಸರ್ಪಗಳ ವಿಷ ಭೀಮನ ದೇಹದಲ್ಲಿದ್ದ ವಿಷವನ್ನೇ ಮುರಿದ್ಹಾಕತ್ತೆ. ಅವನಿಗೆ ಪ್ರಜ್ಞೆ ಬರುತ್ತೆ. ಅಷ್ಟೇ ಅಲ್ಲ, ನಾಗರಾಜನಾದ ವಾಸುಕಿ ಅವನಿಗೆ 8 ಪವಿತ್ರ ಕೊಳಗಳಿಂದ ದೈವಿಕ ಅಮೃತವನ್ನ ಕುಡಿಸ್ತಾನೆ. ಭೀಮ ಅದೆಲ್ಲವನ್ನೂ ಕುಡಿದು ಬರೋಬ್ಬರಿ 10,000 ಆನೆಗಳ ಶಕ್ತಿಯನ್ನ ಪಡಿತಾನೆ. ಎಂಥ ವಿಪರ್ಯಾಸ ಅಲ್ವಾ? ದುರ್ಯೋಧನನ ಕೊಲ್ಲುವ ಪ್ರಯತ್ನವೇ ಭೀಮನಿಗೆ ಅಜೇಯ ಶಕ್ತಿ ಕೊಟ್ಬಿಡ್ತು. ಈಗ ಮುಂದೆ ನೋಡೋಣ. ಈ ಅಪಾರ ಶಕ್ತಿ ಬಂದ್ಮೇಲೆ ಭೀಮ ತನ್ನ ಕುಟುಂಬದ ರಕ್ಷಾಕವಚವೇ ಆಗ್ಬಿಡ್ತಾನೆ. ಯಾವುದೇ ಸಂಚು, ಯಾವುದೇ ರಾಕ್ಷಸ ಬರ್ಲಿ ಅವನೇ ಮುಂದೆ ನಿಲ್ತಿದ್ದ. ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ, ಅರಗಿನಿಂದ ಮಾಡಿದ ಲಕ್ಷಗೃಹಕ್ಕೆ ಬೆಂಕಿ ಬಿದ್ದಾಗ ತನ್ನ 4 ಸಹೋದರರು ಮತ್ತು ತಾಯಿ ಕುಂತಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಕಾಪಾಡಿದ್ದು ಇದೇ ಭೀಮ. ಕಾಡಿನಲ್ಲಿ ತನ್ನ ಕುಟುಂಬವನ್ನ ರಕ್ಷಿಸಲು ಹಿಡಿಂಬ ಅನ್ನೋ ರಾಕ್ಷಸನನ್ನ ಕೊಂದ, ಏಕಚಕ್ರ ಅನ್ನೋ ಗ್ರಾಮವನ್ನ ಕಾಡುತ್ತಿದ್ದ ಬಕಾಸುರನನ್ನು ಸಂಹಾರ ಮಾಡಿದ. ಈ ಘಟನೆಗಳಿಂದ ಭೀಮ ಕೇವಲ ಒಬ್ಬ ಶಕ್ತಿಶಾಲಿ ಅಂತಲ್ಲ, ಬದಲಿಗೆ ತನ್ನವರ ಮತ್ತು ಮುಗ್ಧರ ರಕ್ಷಕ ಅನ್ನೋದು ಸಾಬೀತಾಯಿತು. ಅವರ 13 ವರ್ಷಗಳ ವನವಾಸದ ಸಮಯದಲ್ಲಿ ಭೀಮನ ಪಾತ್ರದ ಇನ್ನೊಂದು ಮುಖ ಅನಾವರಣಗೊಳ್ಳುತ್ತೆ. ಇಲ್ಲಿ ಅವನಿಗೆ ನಿಜವಾದ ಶಕ್ತಿ ಅಂದ್ರೇನು ಅನ್ನೋ ಪಾಠ ಸಿಗುತ್ತೆ. ದ್ರೌಪದಿಯನ್ನ ಖುಷಿಪಡಿಸೋಕೆ ಭೀಮ ದಿವ್ಯ ಸೌಗಾಂಧಿಕ ಹೂವನ್ನು ಹುಡ್ಕೊಂಡು ಹೊರಡ್ತಾನೆ. ತನ್ನ ಶಕ್ತಿಯಿಂದ ಯಾವುದೇ ಅಡ್ಡಿ ಆತಂಕವನ್ನ ಪಾರು ಮಾಡಬಲ್ಲೆ ಅನ್ನೋ ನಂಬಿಕೆ ಅವನದು. ಇದು ಅವನ ಪತ್ನಿಯ ಮೇಲಿದ್ದ ಆಳವಾದ ಪ್ರೀತಿ ಮತ್ತು ಭಕ್ತಿಯನ್ನ ತೋರಿಸುತ್ತೆ. ಆದರೆ ಅವನ ದೈಹಿಕ ಶಕ್ತಿ ಜಗತ್ತಿನಲ್ಲೇ ಶ್ರೇಷ್ಠವಾಗಿತ್ತಾ? ಒಂದು ಪ್ರಶ್ನೆ. ಅವನ ದಾರಿಗೆ ಒಂದು ಮುದಿ ಕೋತಿ ಅಡ್ಡಲಾಗಿ ಮಲಗಿರುತ್ತೆ. ಭೀಮ ತನ್ನೆಲ್ಲಾ ಶಕ್ತಿ ಹಾಕಿ ಪ್ರಯತ್ನಿಸಿದ್ರೂ ಆ ಕೋತಿಯ ಬಾಲವನ್ನ ಎತ್ತಕ್ಕೆ ಆಗೋದಿಲ್ಲ. ಆ ಮುದಿಕೋತಿ ಬೇರೆ ಯಾರೂ ಅಲ್ಲ, ಸ್ವತಃ ಹನುಮಂತ, ಅಂದ್ರೆ ಭೀಮನ ದೈವಿಕ ಸಹೋದರ. ಹನುಮಂತ ಭೀಮನ ಅಹಂಕಾರವನ್ನ ಮುರಿದು ಒಂದು ಪಾಠ ಕಲಿಸ್ತಾನೆ. ನಿಜವಾದ ಶಕ್ತಿ ಅಂದ್ರೆ ಕೇವಲ ದೇಹಕ್ಕಲ್ಲ, ಅದಕ್ಕೆ ವಿನಯವೂ ಬೇಕು ಅಂತ. ನೋಡಿ, ಎಂಥ ಅದ್ಭುತವಾದ ಪಾಠ ಅಲ್ವಾ? ಎಷ್ಟೇ ಶಕ್ತಿಶಾಲಿಯಾದ್ರೂ ಕಲಿಯೋದು ಇದ್ದೇ ಇರುತ್ತೆ. ವರ್ಷಗಳು ಕಳೆದ ಮೇಲೆ ಕುರುಕ್ಷೇತ್ರ ಮಹಾಯುದ್ಧ ಶುರುವಾಗುತ್ತೆ. ಇದು ದ್ರೌಪದಿಗೆ ಆದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಭೀಮ ಮಾಡಿದ ಆ ಭಯಾನಕ ಪ್ರತಿಜ್ಞೆಗಳನ್ನ ಪೂರೈಸುವ ಸಮಯ. ಈಗ ಅವನ ಶಕ್ತಿ ನ್ಯಾಯಕ್ಕಾಗಿ ಗರ್ಜಿಸಲು ಸಿದ್ಧವಾಗಿತ್ತು. ನಾನು ದುರ್ಯೋಧನನ ತೊಡೆಯನ್ನು ಮುರಿಯುತ್ತೇನೆ ಮತ್ತು ದುಶ್ಯಾಸನನ ರಕ್ತವನ್ನು ಕುಡಿಯುತ್ತೇನೆ. ಇದು ಅವನ ಪ್ರತಿಜ್ಞೆ. ಇದು ಕೇವಲ ವೈಯಕ್ತಿಕ ಸೇಡು ತೀರಿಸಿಕೊಳ್ಳೋ ಮಾತುಗಳಾಗಿರಲಿಲ್ಲ. ಇದು ಅಧರ್ಮದ ವಿರುದ್ಧ ನ್ಯಾಯದ ಹೋರಾಟದ ಸಂಕೇತವಾಗಿತ್ತು. ಆ 18 ದಿನಗಳ ಯುದ್ಧದಲ್ಲಿ ಭೀಮ ಅಕ್ಷರಶಃ ಒಂದು ವಿನಾಶದ ಬಿರುಗಾಳಿಯಂತಿದ್ದ. ಎಲ್ಲಾ 100 ಕೌರವ ಸಹೋದರರನ್ನು ಅವನೇ ಕೊಂದ. ಅವನ ಈ ಭಯಾನಕ ದಾಳಿ ಕೌರವರ ಸೇನೆಯ ಧೈರ್ಯವನ್ನೇ ಮುರಿದಾಕಿತ್ತು. ಯುದ್ಧದ ಕೊನೆಯ ದಿನ ದುರ್ಯೋಧನ ಅಡಗಿ ಕೂತಿದ್ದಾನೆ. ಪಾಂಡವರು ಅವನನ್ನ ಪತ್ತೆ ಹಚ್ಚಿ ಭೀಮ ಅಂತಿಮ ಗದಾಯುದ್ಧಕ್ಕೆ ಸವಾಲು ಹಾಕ್ತಾನೆ. ಇಬ್ಬರೂ ಕೆರಳಿದ ಗೂಳಿಗಳಂತೆ ಹೋರಾಡ್ತಾರೆ.
ಕೊನೆಗೆ ಕೃಷ್ಣನ ಸಂಜ್ಞೆಯ ಮೇರೆಗೆ ಭೀಮ ನಿಯಮ ಮೀರಿ ದುರ್ಯೋಧನನ ತೊಡೆಗೆ ಹೊಡೆಯುತ್ತಾನೆ. ಇದು ನಿಯಮಕ್ಕೆ ವಿರುದ್ಧವಾಗಿದ್ರೂ ತನ್ನ ಪ್ರತಿಜ್ಞೆಯನ್ನ ಪೂರೈಸಲು ಇದು ಅನಿವಾರ್ಯವಾಗಿತ್ತು. ಯುದ್ಧ ಮುಗಿದ ಮೇಲೆ ಭೀಮ ತನ್ನ ಅಣ್ಣ ಯುಧಿಷ್ಠಿರನಿಗೆ ರಾಜಭಾರದಲ್ಲಿ ಸಹಾಯ ಮಾಡ್ತಾನೆ ಮತ್ತು ಕೊನೆಗೆ ಪಾಂಡವರ ಜೊತೆ ಹಿಮಾಲಯಕ್ಕೆ ತಮ್ಮ ಅಂತಿಮ ಪ್ರಯಾಣವನ್ನ ಕೈಗೊಳ್ತಾನೆ. ಇಲ್ಲಿಗೆ ಅವನ ಕಥೆ ಮುಗಿಯುತ್ತೆ, ಆದ್ರೆ ಅವನು ಬಿಟ್ಟುಹೋದ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಹಾಗಾದ್ರೆ ಭೀಮ ಅಂದ್ರೆ ಏನು? ಅವನು ಕೇವಲ ದೈಹಿಕ ಶಕ್ತಿಯ ಸಂಕೇತ ಅಲ್ಲ, ಅವನ ಶಕ್ತಿ ಧರ್ಮವನ್ನ ರಕ್ಷಿಸೋಕೆ ಬಳಕೆಯಾಯಿತು. ಅವನು ತನ್ನ ಕುಟುಂಬಕ್ಕೆ, ಅದರಲ್ಲೂ ವಿಶೇಷವಾಗಿ ದ್ರೌಪದಿಗೆ ಅಚ್ಚಲ ನಿಷ್ಠ ಹೊಂದಿದ್ದ. ಅವನ ಕೋಪ ಅನ್ಯಾಯದ ವಿರುದ್ಧದ ಒಂದು ಅಸ್ತ್ರವಾಗಿತ್ತು. ಹಾಗೆ ದಬ್ಬಾಳಿಕೆಯಿಂದ ಮುಗ್ಧ ಜನರನ್ನ ಕಾಪಾಡೋ ರಕ್ಷಕನಾಗಿದ್ದ. ಸೊ ಅವನ ಶಕ್ತಿ ಅವನ ನಿಷ್ಠೆ ಮತ್ತು ನೈತಿಕತೆಯಿಂದ ನಿಯಂತ್ರಿಸಲ್ಪಟ್ಟಿತ್ತು ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಒಂದು ಪ್ರಶ್ನೆ: ನ್ಯಾಯವನ್ನ ರಕ್ಷಿಸೋಕೆ ಬಳಸದೇ ಇದ್ರೆ ಶಕ್ತಿಗೆ ನಿಜವಾದ ಅರ್ಥವಾದ್ರೂ ಏನು? ಭೀಮನ ಜೀವನ ಈ ಪ್ರಶ್ನೆಗೆ ಒಂದು ಅತ್ಯುತ್ತಮ ಉತ್ತರ. ಧರ್ಮದ ಸೇವೆಗಾಗಿ ಬಳಸಿದ ನ್ಯಾಯಯುತ ಕೋಪಕ್ಕೆ ಭೀಮನ ಪರಂಪರೆ ಒಂದು ಶಾಶ್ವತ ಸಾಕ್ಷಿಯಾಗಿ ನಿಲ್ಲುತ್ತೆ. ಮಹಾಭಾರತದ ಈ ಮಹಾವೀರನ ಕಥೆ ಇಷ್ಟವಾಗಿದ್ರೆ ಮತ್ತು ಪುರಾಣಗಳ ಬಗ್ಗೆ ಇನ್ನೂ ಹೆಚ್ಚು ವಿವರವಾದ ಕಥೆಗಳನ್ನ ತಿಳಿದುಕೊಳ್ಳಲು ಈ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.